ಕೂಯ್ತಾನೆ ಕಣ್ಣು. ವಿಜೇಂದ್ರ ನೀನು ಬಚ್ಚ, ನೀ ಬಚ್ಚ. ವಿಜೇಂದ್ರ ನೀನು ಬಚ್ಚ, ನೀ ಬಚ್ಚ. ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ. ಏನ್ಲ ಇದು ಏಕ್ದಮ್ ಪೈರ್ ಮಾಡ್ತೈತಿ. ಯಡಿಯೂರಿನ ಶಿಶಿಯಾಗಿ ಯಡಿಯೂರಿನ ಮಗಂಗೆ ಬಾಯ್ನ ಬಿಡ್ತೈತಲ್ಲ. ಇದು ಯಡಿಯೂರಿನ ಶಿಷ್ಯ ಅಲ್ವಂತೆ ಕಣ. ಯಡಿಯೂರ್ನ ಕೊನೆ ಸತಿ ಸಿಎಂ ಮಾಡಿದ್ರ ಕಿಂಗ್ ಮೇಕರ್ ಅಂತೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರ್ತಕ್ಕಂಥವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡ್ಬೇಕು. ಈಗ ಬಂದಾರಂದ್ರ ತಮ್ಮ ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿಎಂ ಮಾಡಕ್ ಬಂದಿದ್ನೆ. ನಾನು ನಿಮ್ಮ ಅಪ್ಪನ ಸಿಎಂ ಮಾಡಕ್ ಬಂದಿದ್ನೆ. ಇವತ್ತು ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡತ್ತಲ್ಲ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಬಂದ ದುಡ್ಡು ಅದು. ಯಾರನ್ನು ಒಪ್ಕೊಂಡ್ರು ವಿಜೇಂದ್ರನ ಒಪ್ಕೊಳಕ್ ಆಗೋದಿಲ್ಲ. ಫಸ್ಟ್ ಚೇಂಜ್ ಮಾಡಿ, ಇಲ್ಲಾಂದ್ರೆ ಗಾಟಾರ ಬಿಡಿಸ್ತೀನಿ ಅಂತವ. ಇದುವೆ ಯತ್ನಾಳುವೆ ಸೇರ್ಕೊಂಡು ರಂಪ ಮಾಡ್ತಾವೆ ಕಣ ನೋಡ್ಲಿ. ಬಿಜೆಪಿಯಲ್ಲಿ ಕಲುಷಿತವಾದಂತ ವ್ಯಕ್ತಿಗಳಿಂದ ಬಿಜೆಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನನ್ನ 1 ವರ್ಷದ ಒಂದು ಪರಿಶ್ರಮ ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ ನನ್ನನ್ನು ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಇವು ಇಷ್ಟೆಲ್ಲ ಹೊಡೆದಾಡ್ತಿದ್ರು ಹೈಕಮಾಂಡ್ ನಾವು ನೋಡ್ಕೊಂಡು ಸುಮ್ಕೇವೇನ್ಲ ಬೇಕನಸಿ ಕರೆದು ಕುಂಡ್ರಿಸ್ಕೊಂಡು ಏನಾರ ಪಂಚಾಯತಿ ಮಾಡೋದಲ್ವೇನ್ಲ. ಅಯ್ಯ ಹೈಕಮಾಂಡ್ ನಾವು ಡೆಲ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕಣೆ. ಇವೇನು ಮಾಡಕ್ ಕೆಲಸ ಇಲ್ಲದೆ ಕಿತ್ತಾಡ್ಕೊಂಡ್ ಕುಂತವೆ. ಇವಕ್ಕೆಲ್ಲ ಟೈಮ್ ಕೊಟ್ಕೊಂಡು ಯಾಕೆ ಕಾಲ ಕಳೀತಾರೆ ಹೇಳು. ಕಡೇ ಪಕ್ಷ ಅಶೋಕು ಜೋಶಿ ಎಲ್ಲ ಏನ್ ಮಾಡ್ತಾವಲ್ಲ, ಅವರು ಗದ್ರಿಸಿ ಸುಮ್ಕಿರಿಸ್ಬೇಕು ಬೇಡವಲ್ಲ. ಅವು ಬಿಜೆಪಿ ಕಿತಾಪತಿ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಕಾಂಗ್ರೆಸ್ ಜಗಳದ ಬಗ್ಗೆ ಮಾತಾಡ್ತಾ ಕುಂತವೆ ಕಣೆ ನೋಡಿಲಿ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ಕಂಟ್ರೋಲ್ ಇಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ರಿ, ಕೆಲಸ ಮಾಡ್ಲಿಲ್ಲ, ಬಾಯಿ ಮಾತ್ರ ತೆಗಿತಾನೆ ಇದ್ದಾರೆ. ಶಿವನಿ ಶಂಭುಲಿಂಗ